ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಸಿಂಪಲಾಗಿ ಒಂದು ಬೀಟ್ರೋಟ್ ಪಲ್ಯ ಮಾಡೋಣ. ಒಂದು ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಕಾಯಲಿ. ಎಣ್ಣೆ ಕಾದ ಕೂಡಲೇ ಸಾಸಿವೆ ಹಾಕ್ಕೊಳ್ಳೋಣ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಾಸಿವೆ ಚಿಟಪಟ ಅನ್ನೋವರೆಗೂ, ಇಲ್ಲಾಂದರೆ ಅದು ಸಾಸಿವೆ ಕಹಿ ಬರುತ್ತೆ ತಿನ್ನುವಾಗ. ಚಿಟಪಟ ಅಂದ್ರೇ ಅದು ಫ್ಲೇವರ್ ಬೇರೆ ಥರ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದು ಸಾಸಿವೆ ಚಿಟಪಟ ಅಂತ ಅನ್ನಲಿ. ನೋಡಿ, ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ಹೇಗೆ ತಿಂತೀರೋ ಹಂಗೆ, ಒಂದು ಮೆಣಸಿನ್ಕಾಯಿ ಜಾಸ್ತಿ ಇರಲಿ, ಯಾಕಂದರೆ ಬೀಟ್ರೋಟ್ ಸ್ವಲ್ಪ ಸಿಹಿ ಬರುತ್ತಲ್ವ, ಅದಕ್ಕೋಸ್ಕರ 1-2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಬೀಟ್ರೋಟ್ನ ಹೀಗೆ ದಪ್ಪ ತುರಿದಿಟ್ಕೊಳ್ಳಿ. ತುಂಬ ಸಣ್ಣ ತುರಿಬೇಡಿ, ಅದು ಬೇಗ ಬೆಂದರೆ ಚೆನ್ನಾಗಿರಲ್ಲ ಅದು. ನೋಡಿ, ಈ ಥರ ತುರಿದಿಟ್ಕೊಳ್ಳಿ. ಈ ಥರ ತುರಿದಿಟ್ಕೊಂಡ್ರೆ ಏನಾಗುತ್ತೆ, ನಮಗೆ ಚಪಾತಿಗೆಲ್ಲ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಸಣ್ಣ ತುರಿದ್ರೆ ಚೆನ್ನಾಗಿರಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೀಟ್ರೋಟ್ ಹಾಕ್ಕೊಳ್ಳೋಣ. ಬೀಟ್ರೋಟ್ ಹಾಕಿ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಲಿ. ಅದು ನೀರು ಹಾಕಬೇಡಿ. ನೀರು ಹಾಕ್ಕೊಳ್ದೇನೆ ಹಾಗೆ ಫ್ರೈ ಮಾಡಿ. ಉಪ್ಪು ಹಾಕ್ಬಿಟ್ಟು ಎಲ್ಲ ಒಂದು ಸರಿ ಎಲ್ಲ ಹೊಂದ್ಕೊಳ್ಳೋ ಥರ ತಿರುಗಿಸಿ ಮುಚ್ಚಿಟ್ಬಿಡೋಣ. ಅವಾಗೇನಾಗುತ್ತೆ, ಅದು ಎಣ್ಣೆಲಿ ಬೆಂದರೆ ಅದೊಂದು ಸ್ವಲ್ಪ ಟೇಸ್ಟ್ ಬೇರೆ ಬರುತ್ತೆ. ಅದಕ್ಕೋಸ್ಕರ ಫಸ್ಟೇ ನೀರು ಹಾಕ್ಕೊಳ್ಬೇಡಿ. ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಕೊಂಡು ಸ್ವಲ್ಪ ಅದು ಹೊಂದ್ಕೊಳ್ಳೋವರೆಗಷ್ಟೇ ತಿರುಗಿಸೋಣ. ಆಮೇಲೆ ಮುಚ್ಚಿಡೋಣ. ನೋಡಿ, ಇವಾಗ ಒಂದು ಸರಿ ತಿರುಗಿಸಿ ಸ್ವಲ್ಪ ನೀರು ಹಾಕೋಣ. ಒಂದು 2 ನಿಮಿಷ ಮುಚ್ಚಿಡೋಣ. ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಉದುರಿಸಿ ಮಿಕ್ಸ್ ಮಾಡೋಣ. ಈಗ ನಮ್ಮ ಪಲ್ಯ ರೆಡಿ ಆಯಿತು. ಚಪಾತಿ ಜೊತೆಲಿ ಪಲ್ಯ ಮತ್ತು ಒಂದು ಸೌತೆಕಾಯಿ ಸಲಾಡ್ ಥರ ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.